ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಏನಪ್ಪ ವಿಷಯ ಅಂದರೆ ಲೇಟಾಗಿ ಎದ್ಬಿಟ್ರಿ ಇವತ್ತು. 2 ಗಂಟೆಗೆ ಹೋಗ್ಬೇಕಾಗಿತ್ತು, ನೋಡಿದ್ರೆ 3:15 ಗಂಟೆ ಲೇಟ್ ಆಗಿಬಿಟ್ಟೈತೆ. ನಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡ್ಬೋದು ಹೆವಿ ಫಾಗಿದೆ, ನಡೀತಾ ಇದ್ದೀವಿ. ಲೇಟಾಗೋಯ್ತು ಬೇರೆ ಇವತ್ತು ಎದ್ದಿದ್ದು. ನಿಮಗೆ ತೋರಿಸ್ತೀನಿ ನೋಡಿರಿ. ನೋಡ್ಬೋದು ಹಾಸನಿಂದ 49 ಕಿಲೋಮೀಟ್ರ್ ಐತೆ. ನಾಳೆ ರೀಚ್ ಆಗ್ತೀವಿ ಹಾಸನಿಗೆ. ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯೋ, ಕಾಲು ಬೇರೆ ಲಾಕ್ ಆಗಿಬಿಟ್ಟೈತಿ, ಲೆಫ್ಟ್ ಕಾಲು ನಡೆಯೋಕ್ಕೆ ಆಗ್ತಾಯಿಲ್ಲ. ಲೇಟಾಗಿ ಬೇರೆ ಎದ್ಬಿಟ್ರಾ, ಅದಕ್ಕೂ ಈ ರೋಡಂತೂ ಬೆಳಗಾಗ್ಬಿಟ್ರೆ ನಡೆಯೋಕ್ಕೆ ಆಗಲ್ಲ. ಉದಯಪುರ ರೋಡು ಬರೀ ಅಪ್ಪು ಡೌನು. ನೈಟ್ ಕವರ್ ಮಾಡೋಣ ಅಂದ್ಕೊಂಡ್ರಿ. 24 ಕಿಲೋಮೀಟ್ರ್ ಐತೆ. ಇವಾಗ 4 ಕಿಲೋಮೀಟ್ರ್ ನಡೆದಿದ್ದೀವಿ. ಕಾಲು ಬೇರೆ ಇಟ್ಕೊಂಡ್ಬಿಟ್ಟೈತೆ, ನಡೀತಾ ಇದ್ದೀವಿ. ಯಾವಾಗಲೂ ನಾನು ಮುಂದೆ ಇರ್ತಾಯಿದ್ದೆ. ಇವಾಗ ಸ್ವಲ್ಪ ಕಾಲು ಲಾಕ್ ಆಗಿರೋ ಕಾರಣ ನಾನೇ ಹಿಂದೆ ಉಳ್ಕೊಂಬಿಟ್ಟಿದ್ದೀನಿ. ನಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಬೆಂಗಳೂರಿಂದ ಜಾಸ್ತಿ ಲೇಡೀಸ್ ನಡೆಯಲ್ಲ. ನಿಮಗೆ ಚನ್ನರಾಯಪಟ್ಟಣ ಹತ್ತತ್ರ ಬಸ್ದಂಗೆ ಅಕ್ಕಪಕ್ಕ ಹಳ್ಳಿಗಳು ಎಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಯಸ್ಸಾದಂಥವ್ರು, ತಾತ ಅಜ್ಜಿದಿರು, ಲೇಡೀಸ್ಗಳಂತೂ ತುಂಬ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಅಕ್ಕಪಕ್ಕ ಜಿಲ್ಲೆಗಳು, ಅಕ್ಕಪಕ್ಕ ಊರುಗಳಿರೋ ಎಲ್ಲ ಬರ್ತಾರೆ. ಮುಂದೆ ತೋರಿಸ್ತೀನಿ ನಿಮ್ಮ ಡೇ ಟೈಮಲ್ಲಿ. ಕತ್ಲಲ್ಲಿ ಏನು ಕಾಣಿಸಲ್ಲ, ನಾವು ನಡೆಯೋದೇ ಕಷ್ಟ ಕತ್ಲಲ್ಲಿ. ಮುಂದೆ ನಿಮ್ಗೆ ಹೋಗ್ತಾ ತೋರಿಸ್ತೀನಿ. ಹೆವಿ ನಿಮ್ಗೆ ಹಾಸನ ಕ್ರಾಸ್ ಮಾಡಿ ಬೇಲೂರಿಗೆ ಹೋಗ್ಬೇಕಾರೆ ಅಂತೂ ಬರೀ ಅವರೇ ಲೇಡೀಸ್ ಕಡೆ ಜಾಸ್ತಿ ಆಗ್ತಾರೆ. ನಿಮಗೆ ಬೆಂಗಳೂರಿಂದ ಕಮ್ಮಿ ಪಾದಯಾತ್ರೆಗಳು ಈ ಸಲ ಕಾಣ್ತಾವ್ರೆ. ನೋಡೋಣ, ಮುಂದೆ ಗೊತ್ತಾಗುತ್ತೆ ನಿಮಗೆ. ನೋಡೋಣ. ನಾನು ಈ ಬೆಡ್ಶೀಟ್ ಹಾಕ್ಕೊಂಡು ನಡೆಯೋಕ್ಕೆ ಹಿಂಸೆ ಆಗ್ತೈತೆ. ಮುಂದೆ ಹೋಗಿದ್ರೆ ತೋರಿಸ್ತೀನಿ ನಿಮಗೆ. ತಲೆ ಮೇಲೆ ಬ್ಯಾಗು, ಊಟ ಎಲ್ಲ ಹಿಡ್ಕೊಂಡು ನಡೀತಾರೆ. ದೊಡ್ಡ ಬ್ಯಾಗಂತೂ ವಯಸ್ಸಾದವ್ರಂತೂ ತಲೆ ಮೇಲೆ ಇಟ್ಕೊಂಡು ಹಂಗೆ ನಡೀತಾರೆ. ನಾವು ಒಂದು ಬೆಡ್ಶೀಟು, ಒಂದು ವಾಟರ್ ಬಾಟ್ಲ್ ಇಟ್ಕೊಂಡು ನಡೆಯೋಕ್ಕೆ ಬೇಜಾರಾಗ್ಬಿಡ್ತೈತೆ. ಯಪ್ಪ, ಬನ್ನಿ ಹಂಗೆ ಇಲ್ಲಿ ಯಾರೋ ಕಾಫಿ ಕೊಡ್ತಾವ್ರೆ. ಕಾಫಿ ಕುಡ್ಕೊಂಡು ಹಂಗೆ ಮುಂದೆ ಹೋಗೋಣ. ಕರೆಕ್ಟಾಗಿ ಇವಾಗ 4:45 ಚನ್ನರಾಯಪಟ್ಟಣ ಬಂದ್ವಿ. ನೋಡ್ಬೋದು ನೀವು ಚನ್ನರಾಯಪಟ್ಟಣ ಎಲ್ಲ ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟೈತೆ. ನೋಡೋದೇ ಕಷ್ಟ. ನಡ್ಕೊಂಡು ಹೋಗ್ತಾ ಇದ್ದೀವಿ ಹಂಗೆ ಮುಂದೆಗಡೆ. ಗಾಡಿಗಳದೇ ಅವಳಿ. 6:30 ಆಗಿದೆ, ಬೆಳಕಾಗಿದೆ. ಇವಾಗ ನಡೀತಾ ಇದ್ದೀವಿ. ನಮ್ಮ ಜೊತೆ ಲಕ್ಷ್ಮೀನಾರಾಯಣ ಇದ್ದಾರೆ, ನಾಣಿಯವರು. ಇಬ್ಬರು ಸೇರಿಕೊಂಡು ಹತ್ತತ್ರ ಒಂದು 10 ಕಿಲೋಮೀಟ್ರ್ ನಡೆದಿದ್ದೀವಿ. ಉದಯಪುರ ಇನ್ನು 4 ಕಿಲೋಮೀಟ್ರ್ ಐತೆ. ಟೋಟಲ್ ಬೆಳಗಿಂದ 20 ಕಿಲೋಮೀಟ್ರ್ ನಡೆದಿದ್ದೀವಿ. ಇನ್ನೂ ನಡೀತಾ ಇದ್ದೀವಿ. ಇನ್ನು 4 ಕಿಲೋಮೀಟ್ರು. ಬೆಳಕಾಗ್ಬಿಟ್ರೆ ನಡೆಯೋದು ತುಂಬ ಕಷ್ಟ. ಕತ್ಲಿದ್ರೆ ಅವರ್ಗೆ 5-6 ಹಂಗೆ ನಡಿಬೋದು. ಬೆಳಕಾಗ್ಬಿಟ್ರೆ ಮಾತ್ರ 1 ಅವರ್ಗೆ 3 ಕಿಲೋಮೀಟ್ರ್ ನಡಿಬೋದು. ಹೆಂಗೋ ಲೇಟಾಗಿದ್ದರೂ ಪರವಾಗಿಲ್ಲ ಅಂತೀನಿ, ಸಾರಿ. ಲೇಟಾಗಿದ್ರೂ ಬೇಗ ಬಂದಿದ್ದೀವಿ. 7 ಗಂಟೆ ಆಯಿತು ಕರೆಕ್ಟಾಗಿ. ಇನ್ನೊಂದು 4 ಕಿಲೋಮೀಟ್ರ್ ನಡ್ಬಿಟ್ರೆ ನಮ್ಮ ಆಲ್ಟಿಂಗ್ ಪಾಯಿಂಟು. ಹೋಗಲ್ಲಿ ಮಲ್ಕೊಂಬಿಡೋದೆ ಟಿಫನ್ ಮಾಡಿ. ಧರ್ಮಸ್ಥಳಕ್ಕಿಂತ ಕರೆಕ್ಟಾಗಿ ಇಲ್ಲಿಂದ 145 ಕಿಲೋಮೀಟ್ರ್ ಐತೆ. ಏನಪ್ಪ ಅಂದರೆ ಇದು ಲೇಡೀಸ್ಗಳು ಸ್ಟಾರ್ಟ್ ಆಗಿಬಿಡ್ತಾರೆ. ನೋಡ್ತಾ ಇರ್ಬೋದು ಮುಂದೆಗಡೆ ನೀವು, ಫುಲ್ ಲೇಡೀಸ್ಗಳೇ ಬ್ಯಾಗ್ ಹಾಕ್ಕೊಂಡು ನಡೀತಾನೆ ಇರ್ತಾರೆ. ನಾನ್ ಸ್ಟಾಪು. ನಿಮ್ಗೆ ಹಾಸನಿಂದ ಅಂತೂ ತುಂಬ ಲೇಡೀಸ್ಗಳು ಸಿಗ್ತಾರೆ. ಅಜ್ಜಿ, ವಯಸ್ಸಾದವರು ತಲೆ ಮೇಲೆ ಬ್ಯಾಗ್ ಇಟ್ಕೊಂಡೆ ನಡೀತಾರೆ. ಬಿಸಿಲು ಇದೆ, ಎಂಥ ಬಿಸಿಲಿದ್ರೂ ನಡೀತಾನೆ ಇರ್ತಾರೆ. ಕರೆಕ್ಟಾಗಿ ಇನ್ನು ಉದಯಪುರ 2 ಕಿಲೋಮೀಟ್ರ್ ಐತೆ. ನಡೀತಾ ಇದ್ದೀವಿ. ಇವ್ರು ಯಾರೋ ನೋಡಿ ಲೇಡೀಸ್ಗಳು ಬರೀ ಕಾಲ ನಡೀತವ್ರೆ. ಇನ್ನೂ ಹೋಗ್ತಾ ಇನ್ನೂ ತುಂಬ ಜನ ಆಗ್ತಾರೆ. ಹಿಂದೆ ಮುಂದೆ ಸಖತ್ ಜನ ಬರ್ತಾಯಿದ್ದಾರೆ ಈ ಸಲ ಅಂತೂ. ಹಳ್ಳಿಯವರು ಜಾಸ್ತಿ ಜನ ಬರ್ತಾರೆ ಈ ಸಲ ಲೇಡೀಸ್ಗಳು. ನಾವು ಕರೆಕ್ಟಾಗಿ ವರ್ಷ ಇಲ್ಲಿಗೆ ಬರೋಷ್ಟರಲ್ಲಿ A to B ಬರೋಷ್ಟರಲ್ಲಿ ಸಂಜೆ 4:30-5 ಗಂಟೆ ಆಗ್ಬಿಡೋತ್ತು. ಈ ವರ್ಷವೇ 8:15 ಬಂದಿದ್ದೀರಿ. ಬೆಳಗಿನ ಜಾವನೇ ಬಂದುಬಿಟ್ಟಿದ್ದೀವಿ, ಅದೇ ಖುಷಿ. ಅಮ್ಮ, ಯಾವೂರಿಂದ ಬರ್ತಾಯಿದ್ದೀರಾ? ಯಾವೂರಿಂದ ಬರ್ತಾಯಿದ್ದೀರಾ? ಎಷ್ಟು ಕಿಲೋಮೀಟ್ರು? ಎಷ್ಟನೇ ವರ್ಷ ಪಾದಯಾತ್ರೆ? ಆಲ್ಟಿಂಗ್ ಪಾಯಿಂಟ್ ಹತ್ರ ಬಂದ್ರಿ. ರೆಸ್ಟ್ ಮಾಡ್ತಾಯಿದ್ದೀವಿ. ಕರೆಕ್ಟಾಗಿ ಮಟ್ನವಿಲ್ಲಿಂದ ಉದಯಪುರಕ್ಕೆ ನಮ್ಮ ಕ್ಯಾಂಪ್ ಹತ್ರಕ್ಕೆ ಕರೆಕ್ಟಾಗಿ 27 ಕಿಲೋಮೀಟ್ರ್ ಇದೆ.
ನಾವು 2:45 ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಕಾಲು ನೋವು ಒಂದು ಸ್ವಲ್ಪ ಒಂದು ಎರಡು ಅವರ್ ಅಂತೂ ವಿಪರೀತ ಕಾಲು ನೋವಿತ್ತು. ಹೆಂಗೋ ಕಾಲೆಲ್ಲ ರೆಡಿ ಮಾಡ್ಕೊಂಡು ಸೀದಾ ಅಲ್ಲಿಂದ ಬಂದಿದೆ. ಸೀದಾ ಇವಾಗ ಎಷ್ಟು ಟೈಮ್ ಆಗಿದೆ ಅಂದರೆ 8:30 ಆಗಿದೆ. ಬಂದು ರೀಚ್ ಆಗಿದ್ದೀನಿ. ಫುಲ್ಲು ಇವಾಗ ರೆಸ್ಟ್ ಮಾಡಿ ಕರೆಕ್ಟಾಗಿ ಇನ್ನು ಶಾಂತಿಗ್ರಾಮಕ್ಕೆ ಇನ್ನು 11 ಕಿಲೋಮೀಟರ್ ಇದೆ ಇಲ್ಲಿಂದ. ಶಾಂತಿಗ್ರಾಮಕ್ಕೆ ಸಾಯಂಕಾಲ ಒಂದು 4-5 ಗಂಟೆಗೆ ಬಿಟ್ಟರು ಆರಾಮಾಗಿ ಒಂದು 2 ಅವರಲ್ಲಿ ಹೋಗ್ತೀವಿ. ಶಾಂತಿಗ್ರಾಮದ ರೆಸ್ಟ್ ಮಾಡಿಕೊಂಡು ಆಮೇಲೆ ನಾಳೆ ನಾವು ಹಾಸನದಲ್ಲಿ ಇರ್ತೀವಿ. ಎದ್ದು ಫ್ರೆಶ್ ಅಪ್ ಆಗಿ ಹೋಗಿ ಊಟ ಮಾಡ್ಕೊಂಡು ಬಂದು ತಿರ್ಗಿ ಆರಾಮಾಗಿ ಮಲ್ಕೊಂಡಿದ್ದೀವಿ. ವಿಪರೀತ ಬಿಸಿಲಿದೆ. ಒಂದು 4 ಗಂಟೆ ಮೇಲೆ ನಡೆಯೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಕರೆಕ್ಟಾಗಿ ಇಲ್ಲಿಂದ ಶಾಂತಿಗ್ರಾಮ 11 ಕಿಲೋಮೀಟ್ರ್ ಇದೆ. ಸಾಯಂಕಾಲ ಒಂದು 4-4:15 ಹಂಗೆ ಬಿಡೋಣ ಅಂತ. ಇವಾಗ ಊಟ ಎಲ್ಲ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬಂದು ಮಲ್ಕೊಳಕ್ಕೆ ನಿದ್ದೆ ಎಲ್ಲ ಆಯಿತು. ಎದ್ರಿ ಇವಾಗ ಟೈಮ್ 4:15. ಇಲ್ಲೇ ಮಲ್ಕೊಂಡಿದ್ರಿ ಎಲ್ಲರೂ. ಹೊರಡ್ತಾಯಿದ್ದೀವಿ ಇವಾಗ. ನೆಕ್ಸ್ಟು ಆಲ್ಟ್ ನಮ್ಮದು ಶಾಂತಿಗ್ರಾಮ ಅಂತ. ಇಲ್ಲಿಂದ ಕರೆಕ್ಟಾಗಿ 11 ಕಿಲೋಮೀಟ್ರ್ ಇದೆ. ಎಲ್ಲ ಹೊರಡ್ತಾಯಿದ್ವಿ. ಬಿಸಿಲು ಹಂಗೆ ಇದೆ. ಅಲ್ಲೋಗಿ ಇವಾಗ ನೈಟ್ ಆಲ್ಟ್ ಅಲ್ಲೇ ಮಾಡೋದು. ಬನ್ನಿ ಹೋಗೋಣ. ಬಿಸಿಲು ನೆನ್ನೆ ಥರನೇ ಹೊಡಿತಾಯಿದ್ವಿ. ಇವತ್ತು ಶಾಂತಿಗ್ರಾಮಕ್ಕೆ ಹೋಗ್ತಾ ಇದ್ವಿ. ಇನ್ನು ಕರೆಕ್ಟಾಗಿ 10 ಕಿಲೋಮೀಟ್ರ್ ಐತೆ. 1 ಕಿಲೋಮೀಟ್ರ್ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ. ಇಲ್ಲಿ ಯಾರೋ ದಾನಿಗಳು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ರಾಗಿ ಅಂಬಳಿ ಮತ್ತು ಮಜ್ಜಿಗೆ, ಎನರ್ಜಿ ಡ್ರಿಂಕ್ ಅದಂತೂ. 2 ಗ್ಲಾಸ್ ರಾಗಿ ಅಂಬಳಿ, 2 ಗ್ಲಾಸ್ ಮಜ್ಜಿಗೆ ಕುಡ್ಕೊಂಡು ಹೊರಟ್ರಿ ಮುಂದೆ. ರೋಡ್ ನೋಡ್ಬೋದು ನೀವು ಹೆಂಗೆ ಕಾಣ್ತಾ ಇದೆ. ನಡೆಯೋಕ್ಕೆ ಆಗ್ತಾನೇ ಇಲ್ಲ. ಅಷ್ಟು ಅಲ್ಲೆಲ್ಲ ಕಾಣ್ತಿರೋದೆಲ್ಲ ನೀವು ಬರೀ ಪಾದಯಾತ್ರಿಗಳು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ನಡೆಯೋಕ್ಕಂತೂ ಆಗ್ತಾನೇ ಇಲ್ಲ ಡೇ ಟೈಮಲ್ಲಿ. ಶಾಂತಿಗ್ರಾಮ ಟೋಲಿನ ಕರೆಕ್ಟಾಗಿ 1 ಕಿಲೋಮೀಟ್ರ್ ಇದೆ. ಹತ್ತತ್ರ ಒಂದು 8 ಕಿಲೋಮೀಟ್ರ್ 9 ಕಿಲೋಮೀಟ್ರ್ ನಡೆದಿದ್ದೀವಿ. ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಟೈಮ್ ಬಂದು 6:15 ಶಾಂತಿಗ್ರಾಮ ಟೋಲ್ ಬಂದು ತಲುಪಿದ್ದೀವಿ. ಇನ್ನು 1 ಕಿಲೋಮೀಟ್ರ್ ಇದೆ ನಮ್ಮ ಹಾಲ್ಟಿಂಗ್ ಪಾಯಿಂಟ್ಗೆ. ಇನ್ನೊಂದು ಖುಷಿ ವಿಚಾರ ಏನಂದರೆ, ಶಾಂತಿಗ್ರಾಮ ಟೋಲ್ ಬಂದು ತಲುಪಿದ್ರೆ ಹಾಸನ ತಲುಪಿದಷ್ಟೇ ಖುಷಿ ನಮಗೆ. ಟೋಲ್ ಹತ್ರ ಬಂದ್ರಿ, ಹಂಗೆ ಕಾಫಿ ಕುಡ್ಕೊಂಡು ಬಜ್ಜಿ ತಿನ್ಕೊಂಡು ಮುಂದೆ ಹೊರಟ್ರಿ. ಹಾಸನ ಕರೆಕ್ಟಾಗಿ 11 ಕಿಲೋಮೀಟ್ರ್ ಐತೆ. ನಮ್ಮ ಹಾಲ್ಟಿಂಗ್ ಪಾಯಿಂಟ್ ಬಂದು 2 ಕಿಲೋಮೀಟ್ರ್ ಐತೆ. ಹೋಗ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆಯ 5ನೇ ದಿವಸ ಇವತ್ತು. ಕರೆಕ್ಟಾಗಿ ನಾವು ಎಲ್ಲಿದ್ದೀವಿ ಅಂದರೆ, ಇಲ್ಲಿಂದ ಕರೆಕ್ಟಾಗಿ ನಮಗೆ ಹಾಸನ 9 ಕಿಲೋಮೀಟ್ರ್ ಇದೆ ನಮ್ಮ ಕ್ಯಾಂಪಿಂದ. ಇಲ್ಲೇ ನಾವು ಇವತ್ತು ಸ್ಟೇ ಆಗ್ತೀವಿ. ಇವತ್ತಿನ ಕತೆ ಹೇಳಬೇಕು ಅಂದರೆ, ಟೋಟಲ್ ನಾವು ಬೆಳಿಗ್ಗೆ 26 ಕಿಲೋಮೀಟ್ರು, ಇವಾಗ ಸಂಜೆ 14 ಕಿಲೋಮೀಟ್ರು, ಟೋಟಲ್ 40 ಕಿಲೋಮೀಟ್ರ್ ನಡೆದಿದ್ದೀವಿ. ಊಟ ಎಲ್ಲ ಆಯಿತು. ಇವಾಗ ರೆಸ್ಟ್ ಮಾಡೋದಷ್ಟೇ. ತಿರ್ಗಾ ನಾಳೆ ಕತೆ ಹೇಳ್ತೀನಿ. ನಾಳೆ ಬೆಳಿಗ್ಗೆನೇ 2:30 ಎದ್ದು ತಿರ್ಗಾ ಕುಪ್ಪಳ್ಳಿ ಅಂತ ಇದೆ. ಇಲ್ಲಿಂದ ಕುಪ್ಪಳ್ಳಿಗೆ ಹೋಗಬೇಕು. ನಾಳೆ ನಿಮ್ಗೆ ತೋರಿಸ್ತೀನಿ. ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್.